ವೀಣೆಗೆ 24 ಮೆಟ್ಲಿದೆ ಎಲ್ಲ. ಇದು ಹ್ಯೂಮನ್ ಬಾಡಿಗೆ ತುಂಬ ಸಂಬಂಧಪಟ್ಟಿದ್ದು. ಆಲ್ಸೋ ನಾನು ನಿಮ್ಗೆ ಮುಂಚೆನೇ ಹೇಳಿದೆ, ಈ ಮ್ಯೂಸಿಕಾಲಜಿ ಎಲ್ಲ ನಮ್ಮ ಕರ್ನಾಟಕ ಸಂಗೀತ ಏನಿದೆ ಅದೆಲ್ಲ ಏನೇನು ವರ್ಣನೆ ಆಗಿದೆ ಅದೆಲ್ಲ ವೀಣೆ ಮೇಲೆ ಬೇಸ್ಡ್ ಆಗಿದೆ. ಆದ್ದರಿಂದ ವೀಣೆಗೆ ಒಂದು ಮಹತ್ವವಾದ ಸ್ಥಾನ ಕರ್ನಾಟಿಕ್ ಮ್ಯೂಸಿಕಲ್ಲಿದೆ. ಬಟ್ ಆ್ಯಸ್ ಎ ಪರ್ಫಾರ್ಮಿಂಗ್ ಇನ್ಸ್ಟ್ರೂಮೆಂಟ್ ಇಟ್ ಹ್ಯಾಸ್ ಇಟ್ಸ್ ಲಿಮಿಟೇಷನ್ಸ್. ಏನಂದರೆ ನಾವು ಇಷ್ಟರಲ್ಲಿ ನಾವು ಸಂಗೀತ ನುಡಿಸ್ಬೇಕು, ವಯಲಿನ್ನವರು ಇಷ್ಟರಲ್ಲಿ ಸಂಗೀತ ನುಡಿಸ್ಬೇಕು, ಫ್ಲೂಟ್ನವ್ರು ಇಷ್ಟರಲ್ಲಿ ಸಂಗೀತ ನುಡಿಸ್ಬೇಕು. ನಾವು ಇಫ್ ಯು ಲುಕ್ ಅಟ್ ಇಟ್ ಪ್ರಾಕ್ಟಿಕಲಿ ಇಷ್ಟರಲ್ಲಿ ನುಡ್ಸೋವಾಗ ನಿಮ್ಮ ಸ್ಪೀಡು ಈ ಲೆವೆಲಲ್ಲಿರ್ಬೋದು, ಇಷ್ಟರಲ್ಲಿ ನುಡ್ಸೋವಾಗ ಸ್ಪೀಡ್ ಈ ಲೆವೆಲಲ್ಲಿರ್ಬೋದು, ಇಷ್ಟರಲ್ಲಿ ನುಡ್ಸೋವಾಗ ಸ್ಪೀಡ್ ಈ ಲೆವೆಲಲ್ಲಿರ್ಬೋದು. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್. ನೋಬಡಿ ಅಂಡರ್ಸ್ಟ್ಯಾಂಡ್ಸ್. ನಾವು ಎಷ್ಟೋ ಸತಿ ಟ್ರಯೋ ಪ್ರೋಗ್ರಾಮ್ಗಳು ಮಾಡಿದಾಗ ಇದೆಲ್ಲ ಯೋಚನೆ ಮಾಡಬೇಕಾದಂದರೆ ವೀಣೆಗೆ ಆದಂಥ ಒಂದು ಕಂಟಿನ್ಯೂಟಿ ಇದೆ. ಆಮೇಲೆ ಅದೆಲ್ಲ ಕಡೆ ಅಲ್ಟಿಮೇಟ್ಲಿ ಹೌ ಗುಡ್ ಯು ಆರ್ ಈಸ್ ವಾಟ್ ಇಟ್ ಮ್ಯಾಟರ್ಸ್. ಕೆಲವರಿಗೆ ವೀಣೆ ತುಂಬ ಇಷ್ಟ, ಕೆಲವರಿಗೆ ಫ್ಲೂಟೇ ಇಷ್ಟ, ಕೆಲವ್ರಿಗೆ ವಯಲಿನೇ ಇಷ್ಟ, ಅದೆಲ್ಲ ಇದೆ. ಆದರೆ ವೀಣೆಗೆ ಆದ ಒಂದು ಸರಸ್ವತಿ ಕೈಲಿದ್ದಿದ್ದಲ್ವ ವೀಣೆ, ಅದಕ್ಕೆ ಆದ ಒಂದು ಮಹತ್ವದ ಸ್ಥಾನ ಕರ್ನಾಟಕ ಸಂಗೀತದಲ್ಲಿದೆ. ಇನ್ಫ್ಯಾಕ್ಟ್ ನಾನು ನಿಮ್ಗೆ ಹೇಳಬೇಕಂದ್ರೆ, ನಾ ತರಂಗಿಣಿ ವೀಣೆ ಮಾಡಿದಾಗ ತುಂಬ ಜನ ಅಬ್ಜೆಕ್ಟ್ ಮಾಡಿದ್ದು, ನೀವು ಸರಸ್ವತಿ ದೇವಿಲಿರೋ ಕೈಲಿರೋ ಅಂಥ ವೀಣೆಗೆ ಚೇಂಜ್ ಮಾಡಿಬಿಟ್ರಿ ಅಂತ ತುಂಬ ಜನ ಅಬ್ಜೆಕ್ಟ್ ಮಾಡಿದ್ರು. ಅಂದರೆ ಎಲ್ಲರ ಸೈಕಿನಲ್ಲಿ ಇದು ವರ್ಕ್ ಆಗುತ್ತೆ. ವೀಣೆ ಅಂದರೆ ಸೌತ್ ಇಂಡಿಯನ್ ಮನೆಗಳಲ್ಲಿ ವೀಣೆ ಇಟ್ಕೊಂಡಿರ್ತಾರೆ, ಯಾರಾದರೂ ಮಾರ್ತಾರ? ಯಾರೂ ಮಾರಲ್ಲ. ಕಡೆಗೆ ಕೊಡಲೇಬೇಕಾದಾಗ ಯಾರಿಗಾರ ದಾನ ಮಾಡಿ ಮೇಡಮ್, ನಾವು ಮಾರಲ್ಲ, ಇದನ್ನು ಮಾರಬಾರ್ದು ಅಂತ. ಅಷ್ಟು ಒಂದು ಪೂಜ್ಯನೀಯವಾದ ಸ್ಥಾನ ವೀಣೆಗಿದೆ. ಅದರಲ್ಲಿ ಏನು ಸಂಶಯನೇ ಇಲ್ಲ, ಮಿಕ್ಕಿದ ಯಾವ ಇನ್ಸ್ಟ್ರೂಮೆಂಟ್ಗೂ ಇಲ್ಲ. ಇದು ಯಾಕೆ ಹೀಗೆ ಅಂದರೆ, ವೀಣೆ ನಮ್ಮ ಕರ್ನಾಟಕ ಸಂಗೀತಕ್ಕೆ ಮತ್ತು ಸೌತ್ ಇಂಡಿಯಾಗೆ ಅಲ್ಲೇ ಮಾಡಿದಂತಹ, ಕೈನಲ್ಲಿ ಮಾಡಿದಂಥ ಒಂದು ವಾದ್ಯ ಇದು. ಅಂದರೆ ಈ ಮರ ಆಗಲಿ ಅಥವಾ ಇದರ ಮಾಡುವ ವಿಧಾನ ಆಗಲಿ, ಇದೆಲ್ಲ ವೆರಿ ವೆರಿ ಇಂಡಿಜಿನಸ್ ಟು ಆರ್ ಕಲ್ಚರ್. ಇಟ್ ಈಸ್ ಸೋಕ್ಡ್ ಇನ್ ಆರ್ ಕಲ್ಚರ್. ಅದಕ್ಕೆ ವೀಣೆಗೆ ಇಷ್ಟೊಂದು ದೊಡ್ಡ ಸ್ಥಾನಮಾನ ಇದೆ. ಇದು ಮರ ನೋಡಿ, ಹಲಸಿನ ಮರ. ಇದು ನಾನು ಯೂಸ್ ಮಾಡ್ತಾ ಇರೋದು ಮೈಸೂರು ವೀಣೆ. ಇದ್ರ ಹಲಸಿನ ಮರದ ಬೇರೆ. ನೀವು ಇದು ತಂಜಾವೂರು ವೀಣೆ ತೊಗೊಂಡ್ರೆ ಅದ್ರ ಹಲಸಿನ ಮರ ಬೇರೆ ಥರ. ಅಂದರೆ ನೀವು ಹಲಸಿನಣ್ಣು ತಿಂದರೆ ರುಚಿ ಬೇರೆ ಇರುತ್ತಲ್ವ. ಒಂದು ಕೆಂಪಗಿರುತ್ತೆ, ಒಂದು ಎಲ್ಲೋ ಇರುತ್ತೆ, ಇನ್ನೊಂದು ತುಂಬ ಕೆಂಪಗಿರೋದಿರುತ್ತೆ. ಇವಾಗ ಟ್ರಿವ್ಯಾಂಡ್ರಮಲ್ಲಿ ಮಾಡೋ ವೀಣೆನೂ ಹಲಸಿನ ಮರದಲ್ಲೇ ಮಾಡ್ತಾರೆ. ಅದ್ರ ರುಚಿನೇ ಬೇರೆ, ಹಾಗೆ ಅದರ ನಾದಾನೇ ಬೇರೆ. ಸೊ ಇದು ನಮ್ಮ ವೀಣೆಯ ಒಳಗಿನ ಸತ್ಯ.